ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲಿಟ್ರಲಿ ಹೆಂಗಾಗ್ಬಿಟ್ಟಿದೆ ಅಂತ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಪ್ರಮುಖವಾಗಿ ಈಗ ಈ ಖಬರ್ದಾರ್, ಕೇಳು ಕಿತ್ತಾಟ, ಜೊತೆಗೆ ಚಪ್ಪಲಿ ಬಡಿದಾಟ, ಚಪ್ಪಲಿ ತೂರಾಟ ಇದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿನೇ ಚರ್ಚೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಿಡದಿ ಬಡಿದಾಟ ಒಂದ್ ಕಡೆ ಆದ್ರೆ, ನಿನ್ನೆ ಕೆಂಪೇಗೌಡ ಜಯಂತಿ ಅಂತ ಹೇಳಿ ದೊಡ್ಡ ಸಂಭ್ರಮಾಚರಣೆ ನಡೀತಾ ಇರುವಂತ ಸಂದರ್ಭದಲ್ಲಿ JDS ಮತ್ತು ಬಿಜೆಪಿ ಕಾರ್ಯಕರ್ತರು ಏನ್ ಮಾಡ್ತಾರೆ, ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿಯಿಂದ ತೂರ್ ಬಿಡ್ತಾರೆ, ಅಥವಾ ಚಪ್ಪಲಿ ಅವ್ರ ಮೇಲೆ ಬಿಸಾಕ್ ಬಿಡ್ತಾರೆ. ಇಷ್ಟೇ ಮುಗೀತು ಅನ್ಕೊಳ್ಳೋ ಅಷ್ಟರಲ್ಲಿ ಪ್ರದೀಪ್ ಈಶ್ವರ್ ಅವರು ತೋಳು ತಟ್ಟೋದು ಎಲ್ಲ ಮಾಡಿ ಕುಮಾರಣ್ಣ ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವತ್ತು ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಫಸ್ಟ್ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಪ್ಪ ಸಾಕು, ಈ ಪ್ರದೀಪ್ ಈಶ್ವರ್ ಸಹವಾಸ ಕೈ ಮುಗಿದು ಬಿಟ್ಟಿದ್ದಾರೆ ಕುಮಾರಣ್ಣ. ಸೊ ಆ ನಿಟ್ಟಿನಲ್ಲಿ JDS ಬಿಜೆಪಿ ಒಂದಾಗಿ ಕಾಂಗ್ರೆಸ್ನ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇತ್ತ ಈ ಚಪ್ಪಲಿ ಜಟಾಪಟಿ ಬೇಕಾಗಿತ್ತ ಈ ಸಂದರ್ಭದಲ್ಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಮಾತಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಮಾಡಬಾರ್ದು, ಇದು ನಮ್ಮ ಸಂಸ್ಕೃತಿ ಅಲ್ಲ. ಸೊ ಇನ್ ಮುಂದೆ ಯಾರು ಕೂಡ ತಾಳ್ಮೆ ಕಳೆದುಕೊಳ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ತಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ, ಬುದ್ಧಿವಾದವನ್ನ ಹೇಳಿದ್ದಾರೆ. ಬಟ್ ಇದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು, ಕಾಂಗ್ರೆಸ್ನ ನಾಯಕರು ಕೂಡ ಟಕ್ಕರ್ ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾವು ಗಮನಿಸ್ತಾ ಹೋಗೋಣ. ರಾಜ್ಯ ರಾಜಕಾರಣದಲ್ಲಿ ನಾಯಕರ ಚಪ್ಪಲಿ ಜಟಾಪಟಿ ನಡೀತಾ ಇದೆ. ಬಿಡದಿ ಬಡಿದಾಟದ ಬೆನ್ನಲ್ಲೇ ಸವಾಲ್ಗೆ ಸವಾಲ್. ಪ್ರಚೋದನೆ, ಅತಿರೇಕದ ವರ್ತನೆ, ಈ ರೀತಿ ಯುದ್ಧ ಸರಿನಾ? ರಾಜ್ಯ ನಾಯಕರ ಜಿದ್ದಾಜಿದ್ದಿನ ರಾಜಕೀಯ ದಿಕ್ಕು ತಪ್ಪುತ್ತಿದೆಯಾ? ಅಭಿವೃದ್ಧಿ ಮರೆತು ನಾಯಕರ ವೈಯಕ್ತಿಕ ಟಾರ್ಗೆಟ್ ಸರಿನಾ? ನಾಡ ಪ್ರಭುವಿನ ಜಯಂತಿ ವೇಳೆ ನಾಯಕರು ಕಿತ್ತಾಟ ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಅಸಲಿಗೆ ತೊಡೆ ತಟ್ಟಿದ ಶಾಸಕ, ಚಪ್ಪಲಿ ತೂರಿದ್ದೇಕೆ ಕಾರ್ಯಕರ್ತ? ಖಬರ್ದಾರ್, ಪ್ರದೀಪ್ ಚಾಲೆಂಜ್, ಕೈ ಮುಗಿದಿದ್ದೇಕೆ HDK? ರಾಜಕಾರಣ ಹೂವಲ್ಲ ಮುಳ್ಳಿನ ಹಾದೆ, ಕೌಂಟರ್ ಕೊಟ್ಟಿದ್ದು ಹೇಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಚಪ್ಪಲಿ ರಾಜಕೀಯದ ಕಂಪ್ಲೀಟ್ ಡೀಟೇಲ್ಸ್. ರಾಜ್ಯ
ಅಸಹ್ಯತನದ ಪರಮಾವಧಿ ಇದು. ಯಾರೇ ಯಾರಿಗೆ ತೂರಿದ್ರೂ ಕೂಡ ಚಪ್ಪಲಿಯನ್ನ ಅದು ಅಸಹ್ಯತನದ ಪರಮಾವಧಿ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದು ಬಹಳ ದೊಡ್ಡ ತಪ್ಪು. ಆ ನಿಟ್ಟಿನಲ್ಲಿ ರಾಜಕೀಯವಾಗಿ ವಾಕ್ಸಮರಗಳು ನಡೀತಾನೆ ಇರ್ತವೆ, ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇರ್ತವೆ, ಅದಕ್ಕೆ ನಾಯಕರುಗಳು ತಿರುಗೇಟನ್ನ ಕೊಡ್ತಾನೆ ಇರ್ತಾರೆ, ಅದು ಕಾಮನ್. ಬಟ್ ಈ ರೀತಿಯಾಗಿ ಕಾರ್ಯಕರ್ತರು ಬೀದಿಗಿಳಿದು ಒಬ್ಬ ಜನಪ್ರತಿನಿಧಿಗೆ, ಜನರಿಂದ ಆಯ್ಕೆ ಆಗಿರುವಂತಹ ಒಬ್ಬ ಶಾಸಕನಿಗೆ ಚಪ್ಪಲಿಯಿಂದ ತೋರೋದು ಒಳ್ಳೇದಲ್ಲ. ಅದನ್ನ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಹೇಳಿದ್ದಾರೆ. ನಮ್ಮ ಸಂಸ್ಕೃತಿ ಅಲ್ಲ ಅದು, ಯಾರು ಕೂಡ ಈ ರೀತಿಯಾಗಿ ತಾಳ್ಮೆ ಕಳೆದುಕೊಳ್ಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ಎದುರೇಟು ನಡೀತಾ ಇದೆ. ಪ್ರಚೋದನೆ, ಅತಿರೇಕದ ವರ್ತನೆ, ಈ ರೀತಿಯಾದಂಥ ಯುದ್ಧ ಸರಿನಾ? ಜೊತೆಗೆ ಪ್ರತಿ ಬಾರಿ ಪ್ರತಿ ವಿಚಾರಗಳಲ್ಲೂ ಕೂಡ ಜಾತಿ 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 ಅಂತ ಹೇಳಿ ಜಾತಿ ಅಡ್ಡ ತರೋದು ಎಷ್ಟರ ಮಟ್ಟಿಗೆ ಸರಿ?